ನೋಡಿ ಓಟಿಗೇನು ಲೆಕ್ಕ ಇಲ್ಲ ಪಾಪ. ಏನಣ್ಣ ಗೊತ್ತಾಯ್ತಾ? ಯಾವ ಒಗ್ಗರಣೆ ರೀ? ಒಗ್ಗರಣೆ ಪಾಲಿಟಿಕ್ಸ್. ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನ್ರಿ ಮುರಳಿ, ಏನು ಸಮಾಚಾರ? ಎಲ್ಲಿಗೆ ಬಂದಿದ್ದೀರಿ? ಇವತ್ತು ನಮ್ಮ ಅಮೃತಹಳ್ಳಿ ಅಂತಿದೆ, ಅಲ್ಲಿ ಬಂದಿದ್ದೀವಿ. ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಇದ್ದಾರೆ. ಸರ್ ನಮಸ್ಕಾರ 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 ಸರ್. ನಮಸ್ಕಾರ ಸರ್. ಮುರಳಿ ಅವರೇ, ನೀವು ಬರೀ ಬೇಕಾದ ಕಡೆ ಹೋಗ್ತೀರಾ, ನಮ್ಮ ಕಡೆ ಯಾರು ಬರಲ್ಲ. ಇಲ್ಲಿ ಏನು ಪ್ರಾಬ್ಲಮ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಬರ್ಬೇಕಾದ್ರೆ ನೋಡಿದ್ರ ರಸ್ತೆ ಹೆಂಗಿತ್ತು ಅಂತ, ನೀವು ಅದೆಲ್ಲ ಕೇಳಕ್ಕೆ ಬರಲ್ಲ. ಇಲ್ಲಿ ಯಾರು ಅಂತಾರೆ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳೇ ಬಗೆಹರಿತಾ ಇಲ್ಲ. ನೀವು ನೋಡಿದ್ರೆ ಬಿಜೆಪಿ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೀವಿ. ಇದು ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮದಲ್ಲಿ. ಮೇಡಮ್ ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಗಿರೀಶ್ ಪುಟ್ಟಣ್ಣ. ಗಿರೀಶ್ ಪುಟ್ಟಣ್ಣ ಅವರೇ, ಏನ್ ಸರ್ ಇದು ಬಿಜೆಪಿ ಹಿಂಗೆ ಹೇಳ್ತಾ ಇದಾರೆ, ಕಾಂಗ್ರೆಸ್ ಅವ್ರು ಹಂಗೆ ಹೇಳ್ತಾ ಇದಾರೆ? ಈ ಪ್ರಣಾಳಿಕೆಗಳು ಓದಿದ್ರ ನೀವು? ಸರಿನಾ, ಗೊತ್ತಾ ನಿಮ್ಗೆ? ಅನ್ಯಾಯ ಯಾರಿಗಾಗ್ತಾ ಇದೆ ಅಂತಂದ್ರೆ ಮಧ್ಯಮ ವರ್ಗದವ್ರಿಗೆ ಆಗ್ತಾ ಇರೋಂಥ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ. ಯಾಕೆ ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಮಿಡಲ್ ಕ್ಲಾಸ್ ಅವರು, ಎಸ್ಪೆಷಲಿ ಟ್ಯಾಕ್ಸ್ ಪೇಯರ್ಸ್, ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಯಾರಿದ್ದಾರೆ, ಅವ್ರ ದುಡ್ಡನ್ನ ತಗೊಂಡೋಗಿ ನೀವು ಫ್ರೀ ಬಿಯಾಗಿ ಕೊಟ್ಟು ನೀವೇನು ಕೆಲಸ ಮಾಡಬೇಡಿ, ನೀವು ಅಲ್ಲಿ ಕೂತ್ಕೊಂಡು ನೀವು ನಿಮಗೆ ಆಹಾರ ಕೊಡ್ತೀವಿ, ನಿಮಗೆ ಊಟ ಕೊಡ್ತೀವಿ ಅಂತಂದ್ರೆ, ಅಥವಾ ನಿಮಗೆ ನಿಮ್ಮ ಜೀವನ ನೋಡ್ಕೋತೀವಿ ಅಂತಂದ್ರೆ, ಇದು ಯಾವ ಥರದಲ್ಲಿ ನ್ಯಾಯ ಆಗುತ್ತೆ? ನಾವು ಹೇಳ್ತಾ ಇರೋದು ಪುವರ್ ಕ್ಲಾಸ್ಗೆ ಅಗೇನ್ಸ್ಟ್ ಆಗಿರಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದೇನು, ಅವರಿಗೆ ಕೇಪಬಿಲಿಟಿ ಬಿಲ್ಡ್ ಮಾಡಿ, ಕೆಪಾಸಿಟಿ ಬಿಲ್ಡ್ ಮಾಡಿಕೊಡಿ, ಅವ್ರಿಗೆ ತಮ್ಮ ಜೀವನ ತಾವು ನಡೆಸ್ಕೊಳೋಂಥ ಎಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಡಿ. ನಾವು ಅದಕ್ಕೆ ಬೇಡ ಅಂತ ಹೇಳಲ್ಲ. ಬಟ್ ಈ ಥರ ಸೈಲೆಂಟ್ ಏನು ಮಾಡಬೇಡಿ, ನೀವು ಕೂಡಿಸ್ಬಿಟ್ಟು ನಿಮಗೆ ಫ್ರೀ ಕೊಡ್ತೀವಿ ಅನ್ನೋದು ಖಂಡಿತ ಇದು ಮಧ್ಯಮ ವರ್ಗದವ್ರ ಮೇಲೆ ಆಗ್ತಾ ಇರೋಂಥ ಅನ್ಯಾಯ. ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಟ್ಯಾಕ್ಸ್ ಹಣ ತಗೊಂಡೋಗಿ ಬೇರೆ ಯಾರಿಗೋ ಅತ್ತೆ ಅಳಿಯ ದಾನ ಮಾಡಿದ್ರು ಅಂತ ಒಂದು ಗಾದೆ ಇದೆ. ಆ ಥರ ಮಾಡ್ತಾ ಇದ್ದಾರೆ ಸರ್. ಅವರಿಗೆ ಜೀವನ ನಡೆಸೋಕ್ಕೆ ಅವಕಾಶ ಮಾಡಿಕೊಡಿ, ಆದರೆ ಅವರು ಸುಮ್ಮನೆ ಕೂತ್ಕೊಂಡು ಕಾಸು ಕೊಟ್ಟು ನಿರುದ್ಯೋಗಿಗಳ ಸಮಸ್ಯೆಗಳನ್ನ ಹುಟ್ಟಾಕ್ಬಿಡಿ ಅಂತ ಇದ್ದಾರೆ. ನಮ್ಮ ಟ್ಯಾಕ್ಸ್ ಅಮೌಂಟು, ನಮಗೆ ಬಡವ್ರ ಬಗ್ಗೆ ಕಾಳಜಿ ಇದೆ, ಆದರೆ ಅವ್ರನ್ನ ನಿರುದ್ಯೋಗಿಗಳು ಮಾಡಬೇಡಿ, ಉದ್ಯೋಗಿಗಳು ಮಾಡಿ, ಬರೀ ದುಡ್ಡನ್ನು ಕೊಟ್ಟು ಸೋಂಬೇರಿಗಳನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಶ್ರೀನಿವಾಸ. ಶ್ರೀನಿವಾಸ್ ಅವರೇ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ. ಹಸಿದವರಿಗೆ ನಾವು ಪ್ರತಿದಿನ ಮೀನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ನೋಡಿ ಸರ್, ಅನ್ನನೇ ಸಿಗಲ್ಲ, ಮೀನು ಕೊಡ್ತೀವಿ ಅಂತ ಇದ್ದಾರೆ. ಅದ್ರ ಬದಲು ದಿನ ಮೀನು ಕೊಡೋಕೆ ಹೋಗಲ್ಲ, ಆದ್ರೆ ಅವರಿಗೆ ಮೀನು ಹಿಡಿಯೋದನ್ನ ಕಲ್ಸ್ಕೊಡ್ತಾ ಇದ್ದೀವಿ, ಉದ್ಯೋಗಗಳ ಸೃಷ್ಟಿ ಮಾಡ್ತೀವಿ ಅಂತ. ಅವರು ಜೀವನ ಪರ್ಯಂತ ಹಸಿವಿನಿಂದ ಬದುಕೊಳ್ಬಹುದು ಅಂತ ಇದು ಮುಖ್ಯವಾಗಿ ಹೇಳ್ತಾ ಇದ್ದಾರೆ. ಹೇಮಗೌಡ ಅಂತ. ಹೇಮಗೌಡ ಅವರೇ, ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ಭರ್ಜರಿಯಾಗಿ ನಡೀತಾ ಇದೆ ಸರ್. ಬರೀ ಫೇಕ್ ಪ್ರಾಮಿಸಸ್ ಇಂದ ಜನ ಹೊರಗೆ ಬರ್ತಾ ಇದ್ದಾರೆ. ಏನ್ರಿ ಹಿಂಗಂತೀರಾ ರೀ? ಇಷ್ಟು ವರ್ಷ ಜೀವನ ಮಾಡಿದಿರಾ, ಫೇಕ್ ಪ್ರಾಮಿಸ್ ಹೆಂಗ್ರಿ ಆಗುತ್ತೆ? ಖಂಡಿತ ಸರ್. ಇವಾಗ ಕನ್ನಡ 60 ವರ್ಷದಲ್ಲಿ ನಮ್ಮ ದೇಶ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಬಂದಿದೆ ಅಂತ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀವಿ ಸರ್. ನಾನು ಸಿವಿಕ್ ಲೀಡರ್, ಹೌಸ್ ವೈಫ್ ಕಮ್ ಸಿವಿಕ್ ಲೀಡರ್. ಸರ್, ನನ್ಗೆ ಈ ಚುನಾವಣೆ ಹೆಂಗ್ ಕಾಣ್ತಾ ಇದೆ ಗೊತ್ತಾ? ಇದು ಏಪ್ರಿಲ್ ಅಥವಾ ಮಾರ್ಚ್ ಅಲ್ಲಿ ಯುಗಾದಿ ಹಬ್ಬ ಬರುತ್ತೆ. ಯುಗಾದಿ ಹಬ್ಬ ಮುಗಿದ್ಮೇಲೆ ಎಲ್ಲಾ ಕಡೆ ಜಾತ್ರೆ ನಡೆಯುತ್ತೆ ಕಾಮನ್ ಆಗಿ. ಈ ಲೋಕಸಭಾ ಚುನಾವಣೆ ಸಹ ಜಾತ್ರೆ ತರ ಕಾಣ್ತಾ ಇದೆ. ಎಲ್ಲೋದ್ರೂನು ಮೈಕ್ ಸೌಂಡು, ಜನ ಕ್ಯಾಂಪೇನಿಂಗ್ ಮಾಡೋದು ಅದೇ ಕಾಣ್ತಿದೆ. ಈ ಸ್ಥಳೀಯವಾಗಿರೋದನ್ನ ನಮ್ಮ ಕಾರ್ಪೊರೇಟರ್ಗಳಾಗ್ಬೋದು, ಇಲ್ಲ ಈಗಿರೋಂಥ MLAಗಳಾಗ್ಬೋದು, ಅವರೇ ಸಾಲ್ವ್ ಮಾಡಕ್ ಆಗ್ತಾ ಇಲ್ಲ. ಲೋಕಸಭೆಯಲ್ಲಿ ಗೆದ್ದೋಂತ MP ಬಂದು ಸಾಲ್ವ್ ಮಾಡ್ತಾರ? ನಾನು ವಿರೋಧವಾಗಿ ಮಾತಾಡ್ತಿಲ್ಲ ಸರ್. ಎಲೆಕ್ಷನ್ ಬಂದ ತಕ್ಷಣ ವೈಟ್ ಟ್ಯಾಪಿಂಗು, ಟ್ರಾಫಿಕ್ ಜಾಮ್, ಎಲೆಕ್ಷನ್ ಬಂದ ತಕ್ಷಣ ಕಾಣದೇ ಇರೋ ಕಂದಕಗಳಿಗೆಲ್ಲ ಟ್ಯಾಪೆ ಹಾಕೋ ಇದು ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮಾಡಕ್ಕಾಗಲ್ವಾ? ಮೇಡಮ್, ವೋಟ್ ಮಾಡಿದ ಯಾರು? ಇಷ್ಟು ವರ್ಷ ವೋಟ್ ಮಾಡ್ತಾರೆ, ಬೇರೆಯವ್ರು ಬಂದು ವೋಟ್ ಮಾಡ್ತಿದ್ರಾ? ಏನ್ ಅರಬಿಂದ ಬಂದು ವೋಟ್ ಮಾಡ್ತಿದ್ರಾ? ವೋಟ್ ಮಾಡ್ಬೇಕಾದ್ರೆ ಜ್ಞಾನ ಇಲ್ವಾ ನಿಮ್ಗೆಲ್ಲಾನು? ಸರ್, ವೋಟ್ ನಾವು ಅದಕ್ಕೆ ಹೇಳ್ತಾರೆ, ನಾವು ಪ್ರಜ್ಞಾವಂತರಾಗಿ ಕರೆಕ್ಟ್ ಆಗಿರೋಂತ ವ್ಯಕ್ತಿಗೆ ನಾವು ವೋಟ್ ಮಾಡ್ತೀವಿ. ಈ ಸಲ ಅವ್ರು ವೋಟ್ ಕೇಳಕ್ ಬಂದಾಗ ನಾವು ಅವ್ರಿಗೆ ತಕ್ಕ ಉತ್ತರ ಕೊಡ್ಬೇಕು ಅಂತ ಕಾಯ್ತಿದೀವಿ. ಏನು ಉತ್ತರ? ತಕ್ಕ ಉತ್ತರ ಅಂದ್ರೆ ಏನು? ನಮ್ಮ ಕೈಗೆ ಯಾವಾಗ್ಲೂ ಸಿಕ್ಕೋ ಹಂಗಿರ್ಬೇಕು. ಮೀನ್ಸ್ ಸಿಕ್ಕೋ ಹಂಗೆ ಅಂದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೋಬೇಕು ಅಂತ ಏನಿಲ್ಲ. ನಮ್ಗೆ ವ್ಯವಸ್ಥೆ, ಉತ್ತಮವಾದ ರಸ್ತೆಗಳು, ಉತ್ತಮವಾದ ಚರಂಡಿ. ಈಗ ನೋಡಿ, ಎಲೆಕ್ಷನ್ ಮುಗಿದ ತಕ್ಷಣ ಮಳೆಗಾಲ ಶುರು ಆಗುತ್ತೆ. ಎಲೆಕ್ಷನ್ ಅಲ್ಲಿ ಗೆದ್ದವ್ರು ಅವ್ರ ಮನೇಲಿ ಬೆಚ್ಚಗೆ ಮಲಗಿರ್ತಾರೆ. ಚರಂಡಿ, ಮೋರಿ ನೀರೆಲ್ಲ ನಮ್ಮಂತವ್ರ ಮನೆ, ಮಧ್ಯಮ ವರ್ಗದವ್ರ ಮನೆಗಳು ತುಂಬಿಕೊಳ್ಳುತ್ತಲ್ಲ. ನಾವ್ ಯಾರನ್ನೋಗಿ ಕೇಳೋಣ ಸರ್? ಮೇಡಮ್, ಸ್ಥಳೀಯ ಮುಖಂಡರು ಅಂತ ಇರ್ತಾರೆ, ಅವ್ರನ್ನ ಕೇಳ್ಬೇಕು ನೀವು. ಇದು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಹೌದು ಸರ್. ಇವಾಗ ರಾಷ್ಟ್ರ ರಾಜಕಾರಣದಲ್ಲಿ MP ಒಬ್ರು 8 ಲೋಕಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರಗಳು ಒಬ್ಬ MP ಕೈಗೆ ಬರುತ್ತೆ. ಒಬ್ಬ MP ಇದನ್ನೆಲ್ಲ ಕವರ್ ಮಾಡಕ್ ಆಗಲ್ಲ. ಒಬ್ಬ MLA ಎಲ್ಲಿ ಸಿಗ್ತಾರೆ ನಮ್ಗೆ? ಕಾರ್ಪೊರೇಟರ್ ಆದ್ರೂ ಸಿಗ್ತಾ ಇದಾರ? ಇಲ್ಲ. ಹೌದು, ಅವರು ಎಲ್ಲಪ್ಪಾಗಿದ್ರ ಬೇಡ ಇಬ್ಬರು ಕಾರ್ಪೊರೇಟರ್ಗಳೆಲ್ಲನೂ ಬೇಗ ಬನ್ರಿ, ಬಂದ್ ಸಮಸ್ಯೆಗಳ ಬಗೆಹರಿಸ್ರಿ. ರಸ್ತೆ ಸರಿ ಇಲ್ಲ, ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ, ರಸ್ತೆ ಗುಂಡಿ ಮುಚ್ಚಿಲ್ಲ, ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ನಾವು ರಾಷ್ಟ್ರ ರಾಜಕಾರಣ ನೋಡೋದು, ನಿಮ್ ಏರಿಯಾ ರಾಜಕಾರಣ ನೋಡೋದು ಒಂದು ಗೊತ್ತಾಗ್ತಾ ಇಲ್ಲ. ಹೇಳಿ ಮೇಡಮ್. ಈಗ ಪ್ರೆಸೆಂಟ್ ಈಗ ಎಲೆಕ್ಷನ್ ಇದೆ, ನೀವ್ ಹೇಳ್ತಿದ್ದೀರಿ ಇನ್ನೊಂದು ವಾರಕ್ಕೆ ನಾವು ವೋಟ್ ಮಾಡಿ ಮನೇಲಿ ಇರ್ತೀವಿ. ಈಗ ವೈಟ್ ಟ್ಯಾಪಿಂಗ್ ನೆಪದಲ್ಲಿ ತುಂಬಾ ಚೆನ್ನಾಗಿರೋ ಅಂತ ರೋಡ್ನ ಏನಕ್ಕೆ ಮಾಡ್ತಾರೆ? ಬಿಲ್ ಮಾಡ್ಕೊಳಕ್ ಮಾಡ್ತಾರಾ? ಇಲ್ಲ ನಾವ್ ಇಷ್ಟೊಂದು ಅನುದಾನ ಬಳಸ್ಕೊಂಡಿದೀವಿ. ರೋಡ್ ಮಾಡಿದ್ರು ಬೈತೀರಾ, ರೋಡ್ ಮಾಡಿಲ್ಲ ಅಂದ್ರೂ ಬೈತೀರಾ. ಹೆಂಗ್ರಿ ಜೀವನ ಮಾಡೋದು? ಬ್ರಿಡ್ಜ್ ಮಾಡ್ತೀವಿ ಅಂದ್ರೂ ಬೈತೀರಾ, ಬ್ರಿಡ್ಜ್ ಮಾಡಿಲ್ಲ ಅಂದ್ರೂ ಬೈತೀರಾ, ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರು ಬೈತೀರಾ, ಟ್ರಾಫಿಕ್ ಸರಿ ಮಾಡ್ತೀವಿ ಅಂದ್ರೂ ಬೈತೀರಾ. ಹೆಂಗ್ರಿ ಮಾಡೋ ಜೀವನ? ರೋಡ್ನ ನಾವು ಕುಲ್ಗೇಡ್ಸಿ ಅಂತ ಏನು ಹೇಳಿಲ್ವಲ್ಲ ಸರ್? ನಾವು ಅದ್ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಎಲ್ಲಿ ದುಡ್ಡೆಲ್ಲಿಂದ ತರ್ತಾರ?
ಟ್ಯಾಕ್ಸ್ ನಾವು ಕಟ್ಟೋರು, ಹಾ. ಟ್ಯಾಕ್ಸ್ ಕಟ್ಟೋರು, ಮಜಾ ಮಾಡೋದು ಅವ್ರು. ಮಜಾ ಮಾಡೋದು ನೀವು ಅದು ಮಾಡ್ಕೊಂಡು. ಅದು ಯಾರಿಗೋ ಮಜಾ ಮಾಡಿಂದ ಕಾಸು ಕೊಡೋದು ಬೇರೆ. ಹೌದು, ಹೆಂಗಿದೆ ಸರ್ ಇದು? ಅದು ಒಂದು ದೂರ ಆಲೋಚನೆ ಇರಬೇಕು. ನಾವು ಈಗ ನರೇಂದ್ರ ಮೋದಿ ಅವರು ದೇಶ ರಕ್ಷಣೆ ಒಪ್ಕೊಂಡ್ಬೇಕು. ಅದ್ ಬಿಟ್ಬಿಟ್ಟು ರೈತರಿಗೆ ಸಾಲ ಕೊಡ್ತೀನಿ ಅಂತ ಅವ್ರು ಸೋರ್ಸ್ ಬರೋ ತರ ಮಾಡಿ ಸ್ವಾಮಿ. ಸುಮ್ನೆ 72,000 ಕೊಡ್ತೀನಿ ಅಂತ ಹೇಳಿ ಎಲ್ಲಿಂದ ತರ್ತೀರಾ? ನೀರಾವರಿ ಸಹಾಯ ಮಾಡಿ, ಕೃಷಿ ಬೀಜಗಳನ್ನ ಕೊಡಿ, ಒಳ್ಳೆ ಅವರಿಗೆ ಬೇಕಾದಂಥ ಅವಕಾಶಗಳನ್ನ ಮಾಡಿಕೊಡಿ, ಬೆಳೆದಂಥ ಬೆಲೆಗೆ ಸೂಕ್ತವಾದಂಥ ಬೆಲೆನ ಕೊಡಿ ಬೆಳೆಗೆ. ಆದರೆ ಆ ಬೆಳೆನೇ ಕೊಡದೆ, ಬೆಳೆಗೆ ಬೆಲೆನೂ ಕೊಡದೆ ನೀವು ಅವರಿಗೆ 6,000 ರೂಪಾಯಿ ಕೊಡ್ತೀವಿ, 77,000 ರೂಪಾಯಿ ಕೊಡ್ತೀವಿ ಅಂತಾರೆ. ಆಗೋಂಥ ಮಾತಾ ಸರ್ ಅದು? ಆಗಲ್ಲ ಸರ್. ಅದು ನಮ್ಮಲ್ಲ ಬಜೆಟ್ ನೋಡ್ಕೊಂಡು ಇದು ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಸಾಧ್ಯ. ಅದ್ ಬಿಟ್ಬಿಟ್ಟು ಸುಮ್ಮನೆ ನಾವು ಅಷ್ಟೆಲ್ಲ ದುಡ್ಡು ಕೊಡ್ತೀವಿ. ವೆಂಕಟೇಶ್ ಅವರಲ್ಲ? ಹೌದು ಸರ್. ನೋಡಿ, ಅವ್ರಿಗೆ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರೆ ಕೃಷಿಗೆ ಅಂತ ಸಪ್ರೇಟ್ ಬಜೆಟ್ ಮಾಡ್ತೀವಿ ಅಂತ ಇದ್ದಾರೆ. ಇವ್ರು ಹಿಂಗಂದ್ರೆ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ 25 ಲಕ್ಷ ಕೋಟಿಯನ್ನ ನಾವು ಕೃಷಿಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಇವೆಲ್ಲ ಸಾಧ್ಯನಾ? ಸಾಧ್ಯ ಸರ್. ಅದೇ ಕಾಲ ಬೇಕಾಗತ್ತೆ ಸರ್. ಏಕದಮ್ ಏನೂ ಆಗಲ್ಲ. ಇಷ್ಟು ವರ್ಷ ನೀವು 60 ವರ್ಷದಿಂದ ರೈತರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ ಬಂದಿದ್ರೆ ಈಗ ಈ ಪರಿಸ್ಥಿತಿ ಬರ್ತಾ ಇಲ್ಲ ನಮ್ಮ ದೇಶಕ್ಕೆ. ನೀವೇನ್ ಸರ್ ಮೊಬೈಲ್ ನೋಡ್ಕೊಂಡು ಈ ವಯಸ್ಸಲ್ಲಿ ಕರ್ಮ? ಅಲ್ಲೂ ಹಂಗೆ ಆಯ್ತು, ವಿಧಾನಸೌಧಲ್ಲೂ ನೋಡ್ತಾ ಇರ್ತಾರೆ, ಇಲ್ಲೂ ನೋಡ್ತಾ ಇರ್ತೀರಾ ನೀವು. ಹೋಗ್ಲಿ ಬಿಡಿ, ಏನ್ ನೋಡ್ತಾ ಇದೀರಾ? ನಮಗೂ ಸ್ವಲ್ಪ ತೋರಿಸ್ತೀರಾ? ಬೇಡ ಬಿಡಿ, ಏನೋ ನೋಡ್ಕೊಳ್ತಾ ಇದಾರೆ. ಸರ್ ಏನ್ ಮಾಡೋದು, ರೈತರಿಗೆ ಏನ್ ಒಳ್ಳೇದು ಮಾಡೋದು ಸರ್? ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ. ಕೃಷ್ಣಮೂರ್ತಿ ಅವರು ನಮಸ್ಕಾರ. ಸ್ಮಾಲ್ ಬಿಸ್ನೆಸ್ ಮೆನ್ ಹೇಳಿ ಸರ್. ಸೊ ಇವತ್ತು ಹೇಳ್ತಾರೆ ಜಿ ಎಸ್ ಟಿ ಅಂತ. ಅವತ್ತು ಇದೇ ಜಿ ಎಸ್ ಟಿನ ಅಲ್ಲಗಳದಂತ ಮಾನ್ಯ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಅವ್ರು ಗಬ್ಬರ್ ಸಿಂಗ್ ಅಂತ ಅಲ್ಲಗಳಿದ್ರು. ಇವತ್ತು ಆ ಜಿ ಎಸ್ ಟಿ ಎಷ್ಟು ಲಾಭ ಇದೆ. ಇವತ್ತು ನಾನು ಜಿ ಎಸ್ ಟಿ ಕಟ್ತಾ ಇದ್ದೀನಿ. ಆ ಜಿ ಎಸ್ ಟಿ ನಾನು ಎಷ್ಟು ಉಪಯೋಗ ಪಡ್ಕೊಳ್ತಾ ಇದ್ದೀನಿ. ಉಪಯೋಗ ಇದೆಯಾ? ಖಂಡಿತ ಉಪಯೋಗ ಇದೆ. ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಏನು ಅನುಭವಿಸಿರುವ? ಉಪಯೋಗ ಇದೆ. ನಾನು ಮಾಡೋದು ಸಣ್ಣ ಒಂದು ಹೋಟ್ಲ್ ಹೋದ್ರೆ ಒಂದು ಬಿಲ್ ತರ್ತೀನಿ. ನಾನು ಆ ಫುಡ್ ಅಲ್ಲಿ ಹಾಕಿರ್ತಾರ ಇದನ್ನ ಜಿ ಎಸ್ ಟಿ, ಅದು ನನಗೆ ಅನುಕೂಲ ಆಗ್ತಾ ಇದೆ. ನೋಟ್ ಎಲ್ಲ ಬ್ಯಾನ್ ಆದಾಗ ನಿಮ್ಗೆ ತೊಂದರೆ ಆಗ್ಲಿಲ್ವಾ? ಯಾರು ಸರ್ ನೋಟ್ ತೊಂದರೆ ಆಗಿದ್ದು? ನಮ್ಗೆ ಏನ್ ತೊಂದರೆ ಆಯ್ತು? ಎಷ್ಟೋ ಸಣ್ಣ ಕೈಗಾರಿಕೆಗಳು ಮುಚ್ಚೋಯ್ತು. ಯಾವುದು ಇಲ್ಲ. ಇದೆಲ್ಲ ಆನ್ಲೈನ್ ಮುಖಾಂತರ ಸ್ಯಾಲರಿ ಬೇಕಂತ ಇವತ್ತು ಸಣ್ಣ ಕಾರ್ಮಿಕರು ಬ್ಯಾಂಕ್ ಥ್ರೂ ಸ್ಯಾಲರಿ ಆಗ್ತಾ ಇದೆ, ನೆಮ್ಮದಿಯಿಂದ ಇದ್ದಾರೆ. ಮೊದಲಾದ ಏನ್ ಮಾಡ್ತಾರೆ, 2,000 ಕೊಟ್ಟು ಸಹಿ ಮಾಡಿಸ್ಕೊಂಡು ಅವ್ರ ನೀರು ತಳ್ತಾ ಇದ್ರು. ಇವತ್ತು ಅದೆಲ್ಲ ಹೋಗಿದೆ. ಪ್ರತಿಯೊಬ್ರು ಬ್ಯಾಂಕ್ ಥ್ರೂ ಸ್ಯಾಲರಿ ಆಗಬೇಕು, ಬ್ಯಾಂಕಲ್ಲಿ ಸ್ಯಾಲರಿ ತಗೊಬೇಕು. ಅದೆಲ್ಲ ಯಾಕೆ ಸರ್ ಇವ್ರು 60 ವರ್ಷದಿಂದ ಮಾಡಿ? ಇವಾಗ ಬಿಜೆಪಿ ಅವ್ರು ಹೇಳ್ತಾ ಇದ್ರೆ 1 ಲಕ್ಷ ಬಡ ಯಾರು ಬಿಸ್ನೆಸ್ ಶುರು ಮಾಡ್ತೀವಿ ಅಂದ್ರೆ 0% ಇಂಟ್ರೆಸ್ಟ್ ಸಾಲ ಕೊಡ್ತೀವಿ. ಉಪಯೋಗ ಆಗುತ್ತಾ ನಿಮಗೆ? ಹೌದು, ಖಂಡಿತ ಉಪಯೋಗ ಆಗ್ತಾ ಇದೆ ಸರ್. Country is most important. Yes sir. Any country is safe if your prime minister Okay. has got the guts to take a decision. Yes sir. See 1993 Okay. Bombay blast. Yes sir. So many innocent Indians have been killed. Thanks to News 18, Yes, sir. you have given us chance. You are taking our voice Yes, to sir. entire Karnataka. Yes, sir. Country should be first, then the all political party. In the last 5, whether you travel by train, whether you travel by air, whether you travel by road, Yes, sir. you can see very specific changes. Okay. Stations have become neater. Okay. More services are available. Okay. Whether you go to the airport also, you Okay. don't find only rich people, you find all kinds of people. ಏರ್ಪೋರ್ಟ್ ಬಸ್ ಸ್ಟ್ಯಾಂಡ್ ಗಿಂತ ಅಧ್ವಾನ ಆಗ್ಬಿಟ್ಟಿದೆ ಇವಾಗ. Absolutely. ಯಾಕಂದ್ರೆ ನೀವು 94, 96, 97, 2000 ತನಕ ಏರ್ಪೋರ್ಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಒಂದಷ್ಟು ಜನ, ಒಂದು ಮಟ್ಟದ ಜನ ಮಾತ್ರ ಏರ್ಪೋರ್ಟ್ ಅಲ್ಲಿ ಓಡಾಡ್ತಾ ಇದ್ರು. ಇವತ್ತು ಹಂಗಿಲ್ಲ. ನೀವು ಏರ್ಪೋರ್ಟ್ ಅಲ್ಲಿ ಹೋದ್ರೆ ಅಯ್ಯೋ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡೇ ಚೆನ್ನಾಗಿದೆಯಪ್ಪ, ಯಾಕೆ ಇಲ್ಲಿ ಬಂದು ಅನಿಸ್ಬಿಡುತ್ತೆ. ಬಟ್ ಗ್ರಾಮ ಪಂಚಾಯಿತಿಯ ಲೆವೆಲಲ್ಲಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಹೈ ಸ್ಪೀಡ್ ಇಂಟರ್ನೆಟ್ ಅನ್ನ ಕೊಡ್ತೀವಿ. ಗ್ರಾಮಗಳ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. Absolutely. Yes, right. sir. And also the entire thing, this Bharat Mala, Okay. all these things, any area you see, Yes, sir. there was a specific plan. ಮಹಿಳೆಯರಿಗೆ 33% ಬೇಕಾ? ಸರ್ ಖಂಡಿತ ಏನಿಗೆ ಬೇಕಮ್ಮ? ಯಾಕೆ ಸರ್ ಬೇಡ? ಎಲೆಕ್ಷನ್ ನಿಲ್ತೀರಾ? ಹೌದು ಸರ್. ನಿಮ್ಮಲ್ಲಿ ಹೇಳಿ ಬಂದಿದ್ದೀರಾ? ಖಂಡಿತ ಸರ್. ನಿಮ್ಮಲ್ಲಿ ಒಪ್ಕೊಂಡಿದ್ದೀರಾ? ಸಿಕ್ಕಿದ್ರೆ ಜನರ ಆಶೀರ್ವಾದ ಜನರ ಆಶೀರ್ವಾದ ಬಿಟ್ಟಾಕಿದ್ರೆ ಫಸ್ಟ್ ನಿಮ್ಮ ಮನೇಲಿ ಆಶೀರ್ವಾದ ಇದೆಯೇನ್ರಿ? ಖಂಡಿತ ಇದೆ ಸರ್. ನಿಮ್ಮ ಯಜಮಾನರು ಕಳಿಸ್ತಾರಾ? ಕಳಿಸ್ತಾರೆ. ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳೋ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಯಾಕೆ ಮಾತಾಡ ಕಳ್ಸ್ಕೊಂಡಿರ್ತಾರೆ. ಪಕ್ಷಗಳು ಎಷ್ಟು ಜನ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದೆ ಈಗ ನಮ್ಮ ರಾಜ್ಯದಲ್ಲೇ ಆಗಲಿ, ಹೇಳಿ. ಎಷ್ಟು ಜನಕ್ಕೆ ಹೆಣ್ಮಕ್ಳು ಟಿಕೆಟ್ ಕೊಟ್ಟಿದೆ. ಪಾಪ ಸುಮಲತಾ ಮೇಡಮ್ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಲಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ ಸರ್. ಇನ್ನೊಂದೇನು ಬೇಡ, ಈಗ ಮೊನ್ನೆ ಟಿವಿ ಮಾಧ್ಯಮಗಳಲ್ಲಿ ನೀವೇ ತೋರಿಸ್ತಾ ಇದ್ದೀರಾ, ಬಹುಭಾಷಾ ತಾರೆ ಖುಷ್ಬು ಮೇಡಮ್ ಅವರಿಗೆ ಸುರಕ್ಷತೆ ಇಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಸುರಕ್ಷತೆ ಇದೆಯಾ? ಅವರು ಕಪ್ಪಾಳಕ್ಕೆ ಒಬ್ಬರನ್ನ ಹೊಡಿಬೇಕಿತ್ತ? 40 ವರ್ಷಗಳಿಂದ ನಾವು ಎಷ್ಟು ಎಲೆಕ್ಷನ್ಸ್ ನೋಡಿದ ಮ್ಯಾನಿಫೆಸ್ಟೋನ ನಾವು ನೋಡ್ತಾನೆ ಇದೀವಿ. ಹೇಳಿ ಸರ್. ಪ್ರಣಾಳಿಕೆಗಳು ಏನಂದ್ರೆ ಎಲ್ಲಾ ಪಕ್ಷಗಳು ಚುನಾವಣೆಗಿನ ಮೊದಲು ನಾವು ಏನನ್ನ ಕೊಡ್ತೀವಿ ಜನಕ್ಕೆ ಅಂತ ಬಿಡುಗಡೆ ಮಾಡುವಂತ ಒಂದು ಪ್ರಣಾಳಿಕೆಗಳಲ್ಲಿ ಇರುವಂತದೆಲ್ಲ ಸತ್ಯವಾ ಅಸತ್ಯವಾ ಆಡಿಟರ್ ಕರೆಕ್ಟ್ ಆಗಿ ಆಡಿಟ್ ಮಾಡಿ ಹೇಳ್ತಾರೆ ಸರ್. ಹೇಳಿ ಸರ್. ಪ್ರಣಾಳಿಕೆಗಳ ಬಗ್ಗೆ ಏನಿದೆ, ಈ ಮ್ಯಾನಿಫೆಸ್ಟೋ ಬಗ್ಗೆ ನಮ್ಮ ರಾಜ್ಯದ ಇಲ್ಲ ದೇಶದ ಎಜುಕೇಟೆಡ್ ಪೀಪಲ್ ಅಂತ ನಾವು ಏನು ಹೇಳ್ತೀವಿ, ಯಾರನ್ನು ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಒಂದು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ಹೇಗೆ ಇರಬೇಕು ಅನ್ನೋದು ಇದುವರೆಗೂ ಯಾರು, ಯಾವುದೇ ಕಮಿಟಿ, ಯಾವುದೇ ಜಡ್ಜ್ಗಳು, ಯಾವುದೇ ಲಾಯರ್ಗಳು, ಎಜುಕೇಟೆಡ್ ಪೀಪಲ್, ಕಮಿಟೀಸು, NGOs ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನು ಪ್ರಣಾಳಿಕೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ ಅದು ಹೇಗೆ ಇರಬೇಕು. ಬಟ್ ನಾನು ಹೇಳೋದೇನು ಅಂದರೆ, ದಯವಿಟ್ಟು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತು ರಾಜ್ಯದ ದೇಶದ ಜನಗಳಿಗೆ ಮ್ಯಾನಿಫೆಸ್ಟೋ ಶುಡ್ ಬಿ ಇನ್ ದ ಮೆಜರಬಲ್ ಫಾರ್ಮ್.
ಇಟ್ ಶುಡ್ ಬಿ ಅಕೌಂಟಬಲ್. ಪ್ರಣಾಳಿಕೆ ಇರೋದನ್ನ ಖಂಡಿತವಾಗ್ಲೂ ಸಾಧನೆ ಮಾಡಕ್ಕೆ ಆಗುತ್ತಾ ನಮ್ಮ ಕೈನಲ್ಲಿ? ಇದನ್ನ ಜನಗಳಿಗೆ ಉಪಯೋಗ ಮಾಡೋಕ್ಕಾಗತ್ತಾ, ಅಥವಾ ನಮ್ಮ ಪಕ್ಷದ ಪ್ರತಿಷ್ಠೆಗೆ, ನಮ್ಮ ಪ್ರತಿಷ್ಠೆಗೆ ಬಳಸ್ಕೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಆಡಿಟರ್ ಅವ್ರು ಹೇಳ್ತಾ ಇದ್ದಾರೆ. ಆಡಿಟರ್ಗೆ ನಮ್ಮ ಆರ್ಗ್ಯಾನಿಕ್ ಟ್ರೀ ಕಡೆಯಿಂದ ಒಂದು ಬಹುಮಾನ ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಪ್ರಣಾಳಿಕೆಗಳು ಏನಿರುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಹೇಳುತ್ತೆ ನನ್ನ ಪಕ್ಷ ಇದು ಮಾಡುತ್ತೆ, ನಾವು ಇದು ಮಾಡ್ತೀವಿ, ಅದು ಮಾಡ್ತೀವಿ, ಏನೇನು ಬೇಕೋ ಎಲ್ಲ ತೋರಿಸ್ಬಿಡ್ತಾರೆ, ಆಕಾಶ ಭೂಮಿ ಎಲ್ಲ ತೋರಿಸಿರ್ತಾರೆ. ಆ ತೋರಿಸಿದ್ದೆಲ್ಲ ಮಾಡೋಕ್ಕಾಗತ್ತಾ, ಮಾಡಿದ್ನ ಕೊಡೋಕ್ಕಾಗತ್ತಾ, ಇದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಈಗ ತಗೊಂಡು ನಾವು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಾವೆಲ್ಲ ಬ್ಯಾಟರಾಯನಪುರದ ನಾಗರಿಕರ ಜೊತೆ ಇದ್ದೀವಿ. ಹೇಳ್ತಾ ಇದ್ದಾರೆ ಮುರಳಿಯವರ ಎಲೆಕ್ಷನ್ ಬಂತು, ಏನು ಮಾಡ್ತಾರೋ ಹೇಳೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಅವ್ರು ಕೊಟ್ಟಿರೋಂಥ ಪ್ರಣಾಳಿಕೆಗಳಲ್ಲಿ ಇರ್ತಕ್ಕಂಥದ್ದೆಲ್ಲ ಸಾಧಿಸ್ತಾರಾ, ಅದೆಲ್ಲ ಮಾಡೋಕ್ಕೆ ಸಾಧ್ಯನಾ, ಆಗುತ್ತಾ? ಎಲ್ರಿಗೂ ಕ್ವಶನ್ ಮಾರ್ಕು. ಆದರೂ ಕೂಡ ಕ್ವಶನ್ ಮಾರ್ಕ್ಗಳ ಮಧ್ಯೆ ಚುನಾವಣೆ ಬಂದೇ ಬಿಟ್ಟಿದೆ. ಮೇಡಮ್ ನಮಸ್ಕಾರ, ಏನು ನಿಮ್ಮ ಹೆಸರು? ನಾನು ತಿಲೋತ್ತಮ. ತಿಲೋತ್ತಮ, ಎಲ್ಲಿಯವರು ನೀವು? ಬೆಂಗಳೂರವಳೆ. ಓಕೆ, ಹೆಂಗಿದೆ ಬೆಂಗಳೂರು? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಎಲೆಕ್ಷನ್ ಹೆಂಗಿದೆ? ಚೆನ್ನಾಗಿದೆ. ಓಕೆ, ಹೆಂಗಿದೆ ಎಲೆಕ್ಷನ್ ಹೇಳಿ ಸರ್. ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿ ಮೇಡಮ್, ಹೇಳಿ. ಇದು ಜನ ಈಗ ಎಲೆಕ್ಷನ್ ಬಗ್ಗೆ ಯಾರಿಗೆ ವೋಟ್ ಹಾಕಬೇಕು ಅಂತ ಡಿಸ್ಕಸ್ ಮಾಡ್ತಾರೆ. ಅವಾಗ ನಮ್ಮನೆ ಮುಂದೆ ರೋಡ್ ಚೆನ್ನಾಗಿದೆ, ನಮ್ಮನೆ ಮುಂದೆ ಗಾರ್ಬೇಜ್ ತೆಗ್ದಿಲ್ಲ, ಅದಕ್ಕೋಸ್ಕರ ನಾನು ಈ MP ಗೆ ವೋಟ್ ಹಾಕಲ್ಲ, ಅಥವಾ ಆ ಥರ ಎಲ್ಲ ಮಾತಾಡ್ತಾರೆ. ಬಟ್ ನಮಗೇನು ವಾಟ್ ವಿ ಶುಡ್ ಕೀಪ್ ಇನ್ ಮೈಂಡ್ ಈಸ್ ಇದು ನ್ಯಾಷನಲ್ ಎಲೆಕ್ಷನ್ಸ್. ಸೊ ಇದು ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ, ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ, ತುಂಬಾ ತುಂಬಾ ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅದ್ ನಾವು ನೋಡ್ಬೋದು. ಇದು ಶೆಡ್ಯೂಲ್ 7 ಅಲ್ಲಿ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, 3 ಡಿಫ್ರೆಂಟ್ ರೆಸ್ಪಾನ್ಸಿಬಿಲಿಟಿ. ಸೊ ಹೇಗೆ ಡಿಫರೆನ್ಸ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಡಿಫೆನ್ಸ್, ನ್ಯಾಷನಲ್ ಹೈವೇಸ್, ಫೈನಾನ್ಸ್. ಸ್ಟೇಟ್ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಪೊಲೀಸ್, ನಿಮ್ಮ ಮನೆ ಮುಂದೆ ಇರೋ ರೋಡು, ಗಾರ್ಬೇಜ್ ಕಲೆಕ್ಷನ್, ಅದೆಲ್ಲ ಸ್ಟೇಟ್ ಗವರ್ಮೆಂಟ್. ಸೊ ನೀವು ನ್ಯಾಷನಲ್ ಎಲೆಕ್ಷನ್ಸ್ ಅಲ್ಲಿ ವೋಟ್ ಹಾಕುವಾಗ ನಮ್ಮ ಮನೆ ಅವನು ಬಂದು ಕಾರ್ಪೊರೇಟರ್ ಸರಿ ಇಲ್ಲ ಅಂತ ಹೇಳಿ ಬೇರೆ ವೋಟ್ ಮಾಡಿದ್ರೆ ಹೆಂಗ್ರಿ ಆಗುತ್ತೆ? ಅದು ಮಾಡಬಾರ್ದು. ಸೊ ಅದು ತುಂಬಾ ಇಂಪಾರ್ಟೆಂಟ್. ಸೊ ಈಗ ನ್ಯಾಷನಲ್ ಇಶ್ಯೂಸ್ ಬಗ್ಗೆ ಬಂದ್ರೆ, ಒಂದು ಇದು 6,000 rupees ಏನೋ ಕೊಡ್ತೀನಿ ಅಂತ, ಒಬ್ರಂದ್ರೆ 72,000 ಅಂತ ಒಬ್ರು ಅಂತ ಇದ್ದಾರೆ. ಅದು ಸರ್ ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಬಟ್ ಅವ್ರ ಬಗ್ಗೆನೇ ಮಾತಾಡ್ತೀನಿ. GST ರೇಟು ಎಲ್ಲದಕ್ಕೂ ಒಂದೇ ಮಾಡ್ತೀನಿ ಅಂತ ಅವ್ರ ಮ್ಯಾನಿಫೆಸ್ಟೋನೂ ಇದೆ. ಬಟ್ ಆ ರೇಟು 18% ಮಾಡ್ತೀನಿ ಅಂತ ಇದ್ದಾರೆ. ಸೊ ಇವಾಗ ನಮ್ಗೆ ಅಕ್ಕಿ, ದಾಲು ಆ ತರದೆಲ್ಲ GST ಇಲ್ವೇ ಇಲ್ಲ, ತರಕಾರಿ ಇದಕ್ಕೆಲ್ಲ. ಅದನ್ನೆಲ್ಲ ಇವರು 18% ಮಾಡ್ತೀನಿ ಅಂತ ಹೇಳಿದ್ದಾರೆ. ಸುಮ್ಮನಿದ್ರ ನೀವು ಕೇಳ್ಕೊಂಡು? ಸರ್ ಅದು ಜಾಸ್ತಿ ಜನ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಸೊ ನಮಗ್ ಬರೀ ಟ್ಯಾಕ್ಸಸ್ 10% ಮಾಡ್ತೀವಿ, ಅದು ಜಾಸ್ತಿ ಮಿಡಲ್ ಕ್ಲಾಸ್ಗೆ. ಅದು ಒಂದೇ ಅಲ್ಲ, ಪುವರ್ ಪೀಪಲ್, ಮಿಡಲ್ ಕ್ಲಾಸ್ ಎಲ್ರಿಗೂ. ಈಗ ನೀವು ಎಲ್ಲಿ ತಿಂಗಳಲ್ಲಿ 10,000 ಖರ್ಚು ಮಾಡ್ತಿರೋ ಅದು 12,000 to 15,000 ಆಗುತ್ತೆ. ಸೊ ಇವರು ಒಂದ್ ಕೈಯಲ್ಲಿ ಪಾಪ ಅವ್ರಿಗೆ 6,000 ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಕೊಟ್ಬಿಟ್ಟು ಕೊಡ್ತೀನಿ ಬಟ್ ಗ್ಯಾರಂಟಿ ನಮ್ಮ ಹತ್ರ ಎಲ್ಲ ಕಿತ್ಕೊಳ್ಳೋದು GST 18% ಮಾಡ್ಬಿಟ್ಟು ಅದು ಗ್ಯಾರಂಟಿ ಆಗುತ್ತೆ. ಒಂದು ಚೇಂಜ್ ಅಂತ ಕಾಣುವಾಗ ಎಲ್ರಿಗೂ ಅಡ್ಜಸ್ಟ್ ಆಗಲ್ಲ ಸುಲಭದಲ್ಲಿ. ಇಟ್ ಟೇಕ್ಸ್ ಟೈಮ್. ಏನು ನಮ್ಮ ಲೈಫಲ್ಲೇ ಏನೋ ನಡೀತಾ ಇದ್ರೆ ಅದು ಸ್ವಲ್ಪ ಚೇಂಜ್ ಮಾಡೋಣ ಅಂದ್ರೆ ಅಷ್ಟು ಸುಲಭದಲ್ಲಿ ಆಗಲ್ಲ, ಕಷ್ಟ ಆಗುತ್ತೆ. ಬಟ್ ಆ ಚೇಂಜಸ್ ಬಹಳಷ್ಟು ಪ್ರಯೋಜನ ಕಾಣ್ತಾ ಇದೆ ಇವಾಗ. ಯಾವುದೇ ಒಂದು ಕೆಲಸ ಆದರೂ ತಕ್ಷಣ ಇವತ್ತು ಮಾಡಿದ ಮತ್ತೆ ನಾಳೆ ಪ್ರತಿಫಲ ಬರ್ಬೇಕಂದ್ರೆ ಅದು ಆಗಲ್ಲ. ಬೀಜ ಹಾಕ್ಬೇಕು, ಬೆಳಿಬೇಕು, ಹಣ್ಣಾಗ್ಬೇಕು, ನಾವು ಕಿತ್ಕೊಂಡು ತಿನ್ಬೇಕು, ಅಶ್ವಣ್ಣ ಮಠ ಸೇರ್ಬೇಕು ರೀ. ಹೆಂಗಿದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿದೆ ಬಿಸ್ನೆಸ್. ಹೆಂಗಿದೆ ಈ ಸರಿ ಎಲೆಕ್ಷನ್? ಈಗ ನಾರ್ಮಲ್ ಆಗಿದೆ ಸರ್. ನಾರ್ಮಲ್ ಆಗಿ ಅಂದ್ರೆ ಏನು? ಮುಂಚೆಗಿಂತ ಏನಂತ ಡಿಫ್ರೆನ್ಸ್ ಏನು ಕಾಣಿಸ್ಲಿಲ್ಲ. ಕೇಬಲ್ ಟಿವಿ ಮೊದಲು 200 ರೂಪಾಯಿ ಕೊಟ್ರೆ 500 ಚಾನಲ್ ಬರ್ತಾ ಇತ್ತು. ಇವತ್ತು ಹೇಳ್ರಿ ಚಾನಲ್ ಬರ್ತಾ ಇದಾರೆ. ಕರೆಕ್ಟ್ ಆಗಿ ಹೇಳ್ರಿ ನಾಗರಾಜ್. ಕಾಸ್ಕೊಂದ್ ಕಜಾಯ ಸರ್. ಹೌದಾ? ನೋಡಿ ಮೊದ್ಲೇನಾಗ್ತಿತ್ತು ಅಂದ್ರೆ ಕೇಬಲ್ ಟಿವಿ ಸಮಸ್ಯೆ ನಿಮ್ಗೆ ಗೊತ್ತಿಲ್ಲ. 200 ರೂಪಾಯಿ ಕೊಟ್ರೆ ನಾವೆಲ್ಲಾನು 500 ಚಾನಲ್ ನೋಡ್ತಾ ಇದ್ವಿ. ಇವತ್ತು 200 ರೂಪಾಯಿ ಕೊಟ್ರೆ 40 ಚಾನಲ್ ಬೇಡದೇ ಯಾವ್ದೋ ಚಾನಲ್ಗಳು 3 ಚಾನಲ್ ಬರುತ್ತೆ ಸರ್. ಅಯ್ಯೋ 3 ಚಾನಲ್. ಓಕೆ, ಈಗ ಮ್ಯಾಂಡೇಟರಿ ಮಾಡಿರೋ ರೀಸನ್ ಇದು. ಓಕೆ, ಇದರಿಂದ ಕೇಬಲ್ ಆಪರೇಟರ್ಗೆ ಅನುಕೂಲ ಆಗ್ತಾ ಇದೆಯಾ? ಕೇಬಲ್ ಆಪರೇಟರ್ ಅನುಕೂಲ ಅನ್ನೋದಕ್ಕಿಂತ ಕಸ್ಟಮರ್ಗೆ ಅನುಕೂಲ ಆಗ್ತಾ ಇದೆ. ವೆರಿ ಗುಡ್. ನೋಡಿ ಇದು ಇಂಪಾರ್ಟೆಂಟ್ ಸರ್. ಕೇಬಲ್ ಆಪರೇಟರ್ಗೆ ಇದು ಅನಾನುಕೂಲನೇ ಆಗಿರೋದು. ಭಾರತದಲ್ಲಿ ಇರ್ತಕ್ಕಂಥ ಅಷ್ಟು ಜನ ಕೇಬಲ್ ಆಪರೇಟರ್ಗೆ ಎಲ್ಲೋ ಸ್ವಲ್ಪ ಕಾಸು ಬರ್ತಾ ಇತ್ತು, ಕಷ್ಟಪಟ್ಕೊಂಡು ಜೀವನ ಮಾಡ್ತಾ ಇದ್ರು. SLC ಪಾಸ್ ಆದ್ಮೇಲೆ ಇವ್ರಿಗೆಲ್ಲ ಇವಾಗ ಕಷ್ಟ ಆಗಿದೆ. ಆದ್ರೆ ನಾಗರಾಜ್ ಅವ್ರು ಹೇಳ್ತಾರೆ ಸತ್ಯ, ನಮಗೆ ಕಷ್ಟ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಸರ್, ನಾಗರಿಕರಿಗೆ ಅನುಕೂಲ ಆಗಿದೆ. ಬೇಕಾಗಿರೋ ಚಾನಲ್ ನೋಡುವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಹೋಲಿಸಿದ್ರೆ ಬೇರೆ ರಾಜ್ಯಕ್ಕೆ ಇನ್ನೂ ಅನುಕೂಲ ಆಗಿದೆ. ಇಲ್ಲಿ ನಮ್ದು 100 ರೂಪಾಯಿ ನೋಟ್ ಬೇಕೇ ಬೇಕು. ಇಲ್ಲಿ ಮಲ್ಟಿ ಲ್ಯಾಂಗ್ವೇಜಸ್ ಜನ ಜಾಸ್ತಿ ಇದ್ದಾರೆ ಬೆಂಗಳೂರಲ್ಲಿ. ಒಬ್ಬೊಬ್ಬರಿಗೊಂದು ಸಮಸ್ಯೆ, ಅವ್ರಿಗೆ ಯಾವ್ದೋ ಸಮಸ್ಯೆ, ಕೇಬಲ್ ಅವ್ರಿಗೊಂದು ಸಮಸ್ಯೆ. ಹೇಳಿ ಸರ್, ಹೇಳಿ, ಎಲ್ಲರಿಗೂ ಸಮಸ್ಯೆ ಇರುತ್ತೆ. ಹಂಗ ಇನ್ನೊಂದು ವಿಶೇಷ ಏನಂದ್ರೆ, ಹೇಳಿ ಸರ್, ನಮ್ಮ ಬೆಂಗಳೂರಲ್ಲಿ ನನ್ನ ಗ್ರೌಂಡ್ ಸರ್ವೆ ಪ್ರಕಾರವಾಗಿ ವೋಟಿಂಗ್ ಪರ್ಸೆಂಟೇಜು ತುಂಬಾ ಲೋ ಇದೆ. ಹೌದು. ನಾವು ಅಂದ್ಕೊಂಡಷ್ಟು ಇವತ್ತು ನಮ್ಮ ಜನ ಮಾತಾಡ್ತಾರೆ, ನಾನು ಡಿಗ್ರಿ ಓದಿದ್ದೀನಿ, ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ, ಅದು ಇದು ಬರೀ ಭಾಷಣ ಬಿಗಿತಾರೆ. ಓಟ್ ದಿವಸ ಬಂದಿದ್ದ ತಕ್ಷಣ ಹೆಂಡತಿ ಮಕ್ಳು ಕರ್ಕೊಂಡು ಆರಾಮಾಗಿ ಎಲ್ಲ ಓಟ್ ಹೋಗ್ಬಿಡ್ತಾರೆ.
ನಮ್ಮ ಬೆಂಗಳೂರಲ್ಲಿ 45% 50% ಕ್ರಾಸ್ ಆಗಿದ್ದು. ಕಂಪ್ಲೀಟ್ ಪಾರದರ್ಶಕತೆ ಕೊಡ್ತೀರಿ ಅಂತ ನಮ್ಮ ಸೂಪರ್ ಸ್ಟಾರ್ ಉಪೇಂದ್ರ ಅವರು. ಆಯ್ತಾ, ಪ್ರಜೆಗಳೇ ನಾಯಕರು ಅಂತ. ಪ್ರಜಾಪ್ರಭುತ್ವ ತರಬೇಕು ಅಂದರೆ, ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಬೇಕು ಅಂದರೆ ಪ್ರಜೆಗಳೇ ನಾಯಕರು. ನೀವು ಬಂದ್ ಮಾಡಿ, ನಾನೇನೋ ಬಂದ್ ಮಾಡೋದಲ್ಲ, ಒಬ್ಬ ನಾಯಕ ಅಲ್ಲ. 543 ಕ್ಷೇತ್ರಕ್ಕೂ ಮೋದಿ ಅಲ್ಲ ಅಭ್ಯರ್ಥಿ, ರಾಹುಲ್ ಗಾಂಧಿ ಅಲ್ಲ ಅಭ್ಯರ್ಥಿ, ದೇವೇಗೌಡರು ಅಲ್ಲ ಅಭ್ಯರ್ಥಿ. ನೀವು ರಾಷ್ಟ್ರ ರಾಜಕಾರಣ ಬಂದಾಗ ನಾವು ರಾಷ್ಟ್ರ ಮಟ್ಟದ ಪಕ್ಷದ ಬಗ್ಗೆ ಮಾತಾಡಬೇಕಾಗುತ್ತೆ. ಹಂಗೆ ಪಕ್ಷದ ಎಲ್ಲ ಇಲ್ವೇ ಇಲ್ಲ. ಸಂವಿಧಾನದಲ್ಲಿ ಏನ್ ಬರ್ದಿದೆ ಗೊತ್ತೇ ಸರ್? ಇಲ್ಲ ಮೇಡಮ್, ಹೇಳಿ ಮೇಡಮ್, ಅವರು ಅದೇ ಹೇಳ್ತಾರೆ. ಹೇಳ್ತೀನಿ ಇಲ್ಲ ಹೇಳ್ತೀನಿ ಕೇಳಿ. ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರ್ದಿರೋದನ್ನ ಡೋಂಟ್ ಅಬ್ಯೂಸ್ ಇಟ್. ಏನ್ ಹೇಳಿದ್ದಾರೆ? ಒಬ್ಬ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಅವ್ನು ಏನಾಗಿರ್ಬೇಕು? ಒಬ್ಬ ಭಾರತೀಯ ಪ್ರಜೆ ಆಗಿರ್ಬೇಕು, 25 ವರ್ಷ ಆಗಿರ್ಬೇಕು, ಹುಚ್ಚ ಆಗಿರ್ಬಾರ್ದು. ಏನಾಗಿರ್ಬಾರ್ದು ಸರ್? ಹುಚ್ಚ ಆಗಿರ್ಬಾರ್ದು. ಕರೆಕ್ಟಾ? ಹುಚ್ಚ ಆಗಿರ್ಬಾರ್ದು. ಆದ್ರೆ ನನ್ನ ಹುಚ್ಚನ್ನಕ್ ಹೋಗ್ಬೇಡಿ. ನಿಮ್ಗೆಲ್ಲಪ್ಪ ಅಯ್ಯೋ ಕರ್ಮ. ಹೇಳಿ ಯಾಕೆ ಅಂತಂದ್ರೆ 543 ಜನ ಯಾವುದೇ ಬಂದ್ರು ಒಂದು ಇದರಲ್ಲಿ ಮೆಜಾರಿಟಿ ಅಂತ ಬರ್ಬೇಕಾದ್ರೆ ಒಂದು ಪಕ್ಷನ ಆಗ್ಬೇಕು ಅಂತಲ್ಲ, ಅದನ್ನ ಮಾಡ್ಕೊಂಡಿದ್ದೀರಾ ಅಷ್ಟೇ. ನೀವು ಸಂವಿಧಾನದಲ್ಲಿ ಇಲ್ಲ, ಬೇಕಾದ್ರೆ ಹುಡುಕಿ ನೋಡಿ ಸರ್, ಪಕ್ಷ ಇಲ್ಲ ಅಲ್ಲಿ ಮಾಡಿದ್ದಾರೆ. ಆದ್ರೆ ಈಗ ನಾನು ಒಂದು ಪಕ್ಷ ಮಾಡ್ಕೊಂಡ್ ಬಂದಿರ್ಬೋದು, ಯಾರು ಉಪೇಂದ್ರ ಅವ್ರು ಮಾಡಿರ್ಬೋದು. ಯಾಕೆ ಅಂದ್ರೆ ಸಂವಿಧಾನ ಬದ್ಧವಾಗಿ ಹೋಗ್ಲಿ, ಜನಗಳ ಆಯ್ಕೆ ಆಗಲಿ, ಒಂದು ಇಂಟರ್ವ್ಯೂ ಪ್ರೋಸೆಸ್, ಪಂಚತಂತ್ರಗಳು ಅಂತ ಹೇಳಿದ್ದಾರೆ. ಕೇಳಿದ್ದೀರಾ ಸರ್? ಅವರು ಉಪೇಂದ್ರ ಸರ್ ಹೇಳಿದ್ದು ಸೆಲೆಕ್ಷನ್ನು ರಿಜೆಕ್ಷನ್ನು ಎಲ್ಲ ಕ್ಷಣಗಳು ಹೇಳಿದ್ದಾರೆ. ಆದರೆ ನೀವೇ ಸೆಲೆಕ್ಷನ್ ಮಾಡಿ, ಇದು ಮಾಡಿ, ಪ್ರತಿಯೊಂದು ಲೆವೆಲಲ್ಲಿ ಇಂಟರ್ವ್ಯೂ ಮಾಡಿ ಕ್ಯಾಂಡಿಡೇಟ್ ಕೊಡ್ತೀನಿ. 9 to 6 ಕೆಲಸ ಮಾಡೋ ವರ್ಕರ್ ಬೇಕು. ಈಗ ನೋಡಿ, ನಾನು ವರ್ಕ್ ಮಾಡಿ ಬಂದಿದ್ದೀನಿ. ಆಮೇಲೆ ನಿಮ್ಮ ಇದಕ್ಕೆ ರಾಷ್ಟ್ರ ರಾಜಕಾರಣದಲ್ಲಿ ಹೌದು ಸಿವಿಕ್ ಇಶ್ಯೂಸ್ ಬರಲ್ಲ, ರೋಡ್ಗಳು ಬರಲ್ಲ, ಒಪ್ಕೋತೀನಿ. ಆದರೆ ಅವ್ರು ಆ ರೋಡಲ್ಲಿ ಓಡಾಡಲ್ವಾ? ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ? ಪಾರದರ್ಶಕತೆ ಬರಬೇಕು ಅಂದರೆ ಜನಗಳು ಬದಲಾಗಬೇಕು. 25 ಲಕ್ಷ ಕೋಟಿ ಬಜೆಟ್ ಅಂತ ಪ್ರತಿ ಸಲ ಹೇಳ್ತಾರೆ. ಹಳೆ ಬಜೆಟ್ ಬಗ್ಗೆ ಲೆಕ್ಕ ಯಾರು ಹೇಳ್ತಾ ಇಲ್ಲ ಸರ್. ಇಷ್ಟೇ. ಓಕೆ, ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಲಕ್ಷ ಕೋಟಿ ನಮ್ಮನ್ನ ಮಾಡ್ತಾ ಇರೋದು ಕೋಟಿ. ಅವ್ರು ಏನ್ ಹೇಳಿದ್ರು ಕೇಳಿಸ್ಕೊಂಡ್ರಾ? ಹೇಳಿ, ಇವಾಗ ಹೇಳಿ. ಇದು ಬಗ್ಗೆ ನಾನು ಒಪ್ಪಲ್ಲ. ಕರೆಕ್ಟ್, ನಮ್ ಕಾನ್ಸ್ಟಿಟ್ಯೂಷನ್ ಅಲ್ಲಂತೂ ಬರ್ದಲ್ಲ ಈ ಪಾರ್ಟಿಗೆ ಹಾಕ್ಬೇಕು, ಆ ಪಾರ್ಟಿಗೆ ಹಾಕ್ಬೇಕು ಅಂತ. ಬಟ್ 11 ಬೌಲರ್ಸ್ ತಗೊಂಡು ಒಂದ್ ಟೀಮ್ ಮಾಡ್ತೀನಿ ಅಂದ್ರೆ ಆಗತ್ತಾ? ಆಗಲ್ಲ. ಸೊ ಅದು ಮೇಡಮ್, ಉಪೇಂದ್ರ ಅವರು ಇಂಟರ್ವ್ಯೂ ಮಾಡಿದ್ದಾರೆ, ಪ್ರೋಸೆಸ್ ತೆಗೆದು ನೋಡಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಸರ್. ಒಂದು ಕ್ರಿಕೆಟ್ ಟೀಮ್ ಬಗ್ಗೆ ಹೇಳ್ತಾರಲ್ಲ, IPL ಬಂತು ಅಂದ್ರೆ ಹೊಸ ಎಂಟ್ರಿ ಬಂತು ಅಂದ್ರೆ ಅವ್ರನ್ನು ತೋರಿಸ್ತಿರಲ್ವಾ? ಅದೇ ಹೊಸ ಪಕ್ಷನ ಯಾಕೆ ತೋರ್ಸಲ್ಲ? ಬೇಡ, ಪ್ರಜಾಕೀಯ ಬೇಡ, ಬೇರೆ ಯಾವ್ದಾದ್ರು ಹೊಸ ಪಕ್ಷ ಯಾಕೆ ತೋರ್ಸಲ್ಲ? ಹೊಸ ಪಕ್ಷ ಬೇಕಾದಷ್ಟಿದೆ. ತಮಿಳ್ನಾಡಿಗೆ ಹೋದ್ರೆ ನಮ್ಮ ಪಕ್ಷಗಳೇ ಇರಲ್ಲ, ಆಂಧ್ರಾಗ ಹೋದ್ರೆ ನಮ್ಮ ಮಾತಾಡುವಂತ ಪಕ್ಷಗಳಿರಲ್ಲ. ಎಲ್ಲಿದೆ ಸರ್ ಅಲ್ಲಿ? ಮಾಯಾವತಿ ಹೋದ್ರೆ ಅಲ್ಲಿಲ್ಲ, ನಮ್ಮ ಮಧ್ಯಪ್ರದೇಶಕ್ಕೆ ಹೋದ್ರೆ ಇಲ್ಲ. ಸೊ ಈಗ ನೀವು ಸೆಂಟ್ರಲ್ ಗವರ್ಮೆಂಟ್ ನ ಎಲೆಕ್ಟ್ ಮಾಡ್ತಾ ಇದ್ರೆ, ಒಂದು ಪಾರ್ಟಿ ಪವರ್ ಬಂದಾಗ ಡಿಸಿಷನ್ಸ್ ಎಲ್ಲ ಪಾರ್ಟಿ ತಗೊಳುತ್ತೆ. ಸಪೋಸ್ ಕೋಲಿಷನ್ ಗವರ್ಮೆಂಟ್ ಇದ್ರೇನು ಡಿಸಿಷನ್ಸ್ ಆ ಗವರ್ಮೆಂಟ್ ತಗೊಳುತ್ತೆ. ನಿಮ್ MP ಗೆ ಏನ್ ಪವರ್ಸ್ ಇದೆ? ಜಾಸ್ತಿ ಏನು ಇಲ್ಲ. ನಾವು ರೆಸ್ಪಾನ್ಸಿಬಲ್ ಅಡಲ್ಟ್ಸ್ ಅಂಗಿ ಯಾವ ಪಾರ್ಟಿ, ಯಾವ ಲೀಡರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಹೂ ಹ್ಯಾಸ್ ಮೆರಿಟ್, ಯಾರು ಎಕ್ಸ್ಪೀರಿಯನ್ಸ್ ಯಾರ ಹತ್ರ ಇದೆ, ಅದೆಲ್ಲ ನೋಡ್ಬಿಟ್ಟು ನಾವು ವೋಟ್ ಮಾಡ್ಬೇಕು. ಅದ್ ನಮ್ ರೆಸ್ಪಾನ್ಸಿಬಿಲಿಟಿ ಆಸ್ ರೆಸ್ಪಾನ್ಸಿಬಲ್ ಅಡಲ್ಟ್ಸ್. ಎಸ್ ಮೇಡಮ್, ಇನ್ ಸ್ವಲ್ಪ ಹೊತ್ತು ಬಿಟ್ರೆ ಬಾರ್ಸ ಬಿಡ್ತಾರೆ. ಗೊತ್ತಾಯ್ತಲ್ಲ ಅವ್ರು ಹೇಳಿದ್ದು? ವೋಟ್ ಮಾಡಿ, ದೇಶಗಳು ವೋಟ್ ಮಾಡಿ, ಪಕ್ಷಗಳು ವೋಟ್ ಮಾಡಿ, ಸ್ಥಳೀಯ ಸಮಸ್ಯೆಗಳಿಗೆ ದೇಶದ ಒಂದು ಬಲಿಯನ್ನ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ರಾಜಕಾರಣಿನೂ ಕೂಡ ಇವತ್ತು ನಮ್ಮ ದೇಶದಲ್ಲಿ ನಾನು ಆರಿಸಿ ಬಂದರೆ ಪ್ರಾಮಾಣಿಕವಾಗಿ ಈ ಕೆಲಸವನ್ನು ಮಾಡಬೇಕು ಅಂತ ಒಂದು ಸಮಗ್ರವಾದ ಚಿಂತನೆಯನ್ನು ಯಾರು ಮಾಡಿಲ್ಲ ಇಲ್ಲಿವರೆಗೆ. ಆ ಪ್ರಣಾಳಿಕೆಗಳು ನಾವ್ ಹೆಂಗ್ ನಂಬಬೇಕು? ನಂಬೇಡಿ. ಮತ್ತೆ ನಂಬೇಡಿ ಅಂತಂದ್ರೆ ಮತ್ತೆ ಇವಾಗ ಏನಕ್ಕೆ ಅವ್ರು ಬಿಡ್ತಾ ಇದ್ದಾರೆ? ಮತ್ತೆ ಅಲ್ಲ, ನಾಗರಿಕರ ತಲೆ ಮೇಲೆ ಏನಕ್ಕೆ 33 ಸೀಟ್ ಬಂದಿರೋರು ಮುಖ್ಯಮಂತ್ರಿ ಆಗಿದ್ದಾರೆ. ಬಂದಿರೋದು ಸರ್, ಒಂದು ವರ್ಷ ಆಯ್ತು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಬೇರೆ ಟೆಂಪಲ್ ರನ್ ಮಾಡ್ಕೊಂಡು ನಿಂಬೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಅವನು. ನೋಡಿ ಮತ್ತೆ ಏನ್ ಸರ್ ಮಾಡ್ತಾ ಇದ್ದಾನೆ ಅವನು? ಹಂಗಂತೀರಾ? ನಗು ಅವ್ರಿಗೇನೇನೆ. ಅಯ್ಯೋ ಕರ್ಮ. ನಾಗರಿಕ ತಲೆ ಮೇಲೆ 57,000 ಸಾಲ ಇಡ್ತಾ ಇದ್ದಾನಲ್ಲ ಸರ್, ಅದು ಯಾರು ತೀರಿಸ್ತಾರೆ? ಇವನ್ ಕೊಳ್ಳೆ ಹೊಡೆದ್ಬಿಟ್ಟು ಇವ್ರು ಫುಲ್ ವಂಶನೇ ನೋಡ್ತಾ ಇದ್ದಾರೆ. 4th richest politician in the world. ಪ್ರಪಂಚದಲ್ಲೇ 4ನೇ richest politician. ದಯವಿಟ್ಟು ಅವ್ರಿಗೆ ಆ ಹಣ ಎಲ್ಲಿಂದ ಬಂತು ಅಂತ ದಯವಿಟ್ಟು ಕೇಳಿ ಸರ್. ಆಸ್ ಅ ನ್ಯಾಷನಲ್ ಸಿಟಿಸನ್, ಆಸ್ ಅ ಟ್ಯಾಕ್ಸ್ ಪೇಯರ್, ಐ ಹ್ಯಾವ್ ಆಲ್ ದ ರೈಟ್ಸ್ ಟು ಆಸ್ಕ್ ದಿಸ್ ಕ್ವೆಶ್ಚನ್ ಟು ದ ಹಾನರಬಲ್ ಸೆಂಟ್ರಲ್ ಗವರ್ಮೆಂಟ್. ಇದು ನಮ್ಮ ಇವತ್ತಿನ ಒಗ್ಗರಣೆ ಪಾರ್ಟೀಸ್ ಕಾರ್ಯಕ್ರಮ. ಜಾರ ನಮ್ಮದು, ಬಲ